ವ್ಯಕ್ತಿಯಲ್ಲಿ ಸಂದೀಪ್ ಅಂತ ಹೊಸಂಗಡಿಯಲ್ಲಿ ಹೊಸಂಗಡಿ ಮನೆ ಇದೆಲ್ಲ ಗದ್ದೆ ಕ್ಲೀನ್ ಇದು ಮಾಡಿ ಕಳಸತ್ತಿ ಕಾಂತಾರ ದೋರಿ ಎಲ್ಲ ಬಂದಿದ್ದು. ಹೌದಾ? ಟರ್ನ್ ಮಾಡಿ ಅಂದ್ರೆ ಒಂದ್ 5-6 ಜನ ಸಪೋರ್ಟರ್ಸ್ ಇದ್ರು, ಅವ್ರು ಯಾರು ಇದ್ ಮಾಡುದಿಲ್ಲ. ಮೇನ್ ಒಬ್ಬ ಓಡ್ಸೋರು ಒಬ್ಬನೇ ಅದ್ರ ಬೆನ್ನಾಟ, ಅದ್ರ ಹಿಂದ್ ಬರೋದು ಒಬ್ಬನೇ. ಗೋರಿ ಅದ್ರ ಗೋರಿ, ಹಗ್ಗ ಆದ್ರೆ ಹಗ್ಗ, ಖಾಲಿ ಹಗ್ಗ ಮಾತ್ರ. ಹಗ್ಗದಿಂದ ಅವ ಓಡ್ ಬರ್ಬೇಕು ಸಿಕ್ಕಾಪಟ್ಟೆ ಜನ. ಯಾಕಂದ್ರೆ ಇದು ಸುತ್ತ 90 ಶಂಕರನಾರಾಯಣ, ಅಂಪಾರು, ಆದ್ರಿ, ಹಳ್ಳಿ ಒಳ್ಳೆ ಸೆಂಟ್ರ್ ಅಲ್ಲ ಇದು. ಮತ್ತೆ ಬಸ್ಸಿಗಳದ್ದು ಆರಾಮ್ ಬರ್ಬೋದಲ್ಲ, ಒಳ್ಳೆ ರೋಡ್. 1 ಕಿಲೋಮೀಟರ್ ಹೈಯೆಸ್ಟ್ ಅಂದ್ರೆ ಅಷ್ಟೇ. ಇಲ್ಲಿ ಒಂದ್ ಜೋಡಿಗೆ ಇಷ್ಟು ಅಂತ ಎಂಟ್ರೆನ್ಸ್ ಫೀಸ್ ಇರುತ್ತಾ? ಎಂಟ್ರೆನ್ಸ್ ಫೀಸ್ ಇಲ್ಲ ನಮ್ದು. ಯುವಶ್ಚಂದ ನಾವು ಅವರಿಗೆ ಪ್ರೋತ್ಸಾಹ ಧನ ಅಂತ ಒಂದು ಜೊತೆಗೆ 1,000 ಎಷ್ಟು ಅವರೇನು, ಯಾಕಂದ್ರೆ ಪ್ರೋತ್ಸಾಹ, ಯಾಕಂದ್ರೆ ಅವ್ರು ಕೊಡ್ಬೇಕು ಅಂತ ನಾವು ಕೊಡೋದಷ್ಟೇ. ನೀವು ಕೊಡೋದ? ಅವ್ರು ಬಂದ ಪಾಠ ಭಾಗವಹಿಸಿದ್ರೇನೆ? ಮೊದ್ಲು ಮಾಡ್ಲಿಲ್ಲ, ಯಾಕಂದ್ರೆ ಅವ್ರಿಗೆ ಪಾಪ ಅವ್ರಿಗೆ ಸಾಕಾಗೋದಿಲ್ಲ. ಯಾಕಂದ್ರೆ ಈಗ ಒಂದು ಕೋಳ ಇದಕ್ಕೆ ನೊಗ ಅಂತಾರ. ನೊಗ ಅನ್ನದ? ಓಯ್ ಬರ್ಬೇಡ ಮರ. ಇಲ್ಲ ಇಲ್ಲ ಲಾಕ್ ಇತ್ತು. ಹೆಂಗ್ ಐತಲ್ರಿ ಇದು? ಇದ್ರ ಹೆಸರು ಅಂತ? ಸ್ಟೋನ್. ಸ್ಟೋನಾ? ಹಲೋ, ನೀ ಅಲ್ಲೇ ಇದ್ರೆ ನಾ ಇಲ್ಲಿ ಇರ್ತೀನಿ, ಇಲ್ಲಾಂದ್ರೆ ನಾನು ಹೋಗ್ತೇನೆ ನಿನ್ ಬಾಯಲ್ಲಿ. ಹಿಂಗೆ ಹಿಂಗೆ ಒಂದ್ ಕಾಲ ಇಟ್ಟು ಅದ್ರ ಮೇಲೆ ಅದ ಇಷ್ಟೇ ಹಿಂಗೆ. ಇದು ಒಂದು, ಮತ್ತೆ ಹಗ್ಗದ್ದು ಒಂದಲ್ಲ? ಹಗ್ಗ. ಹಗ್ಗ ಒಂದು. ಹಗ್ಗಕ್ಕೆ ಇದಿರೋದಿಲ್ಲಲ್ಲ? ಹಗ್ಗಕ್ಕೆ ಇದಿರುತ್ತೆ, ನೊಗ ಮಾತ್ರ ಮತ್ತೆ ಹಗ್ಗ ಇರುತ್ತೆ. ಅಕಸ್ಮಾತ್ ನಾವೇನಾದ್ರೂ ಸ್ವಚ್ಛತೆ ಎಲ್ಲ ಕಮ್ಮಿ ಆದ್ರೆ ಡೈರೆಕ್ಟ್ ತೋರಿಸ್ಬೇಕು. ಸಂಬಳ 1 ವಾರ ಇದ್ದಲ್ಲಿ ಒಂದ್ಸತಿ ಬಂದು ಹೋಗುತ್ತೆ. ಎಲ್ಲ ನಾವು ಕ್ಲೀನ್ ಮಾಡ್ತಾ ಇತ್ತು, ನೀರಲ್ಲಿ ಬಂದು ಈಗ ಬಂದು ಕಡೆಕ್ಟ್ ಮಾಡಿ ಆಯ್ತು. ಅದಕ್ಕೆ ಸಂಬಂಧಪಟ್ಟದ್ದೆ ಸೂಚನೆ ಮಾಡುವ ಕರ್ಕಟ ಬರ್ತಾವನ್ನ ದರ್ಶನ ನಂಗೆ ಗೊತ್ತದ. ಬಟ್ ಪಂಜುರ್ಲಿ ಹಂಗಲ್ಲ, ಅದಷ್ಟು ಕೂಲ್. ಇಲ್ಲಿ ಶಂಕರನಾರಾಯಣ ದೇವಸ್ಥಾನ ಐತಲ್ಲ, ಕಲ್ಕುಟ್. ನಮ್ಮಲ್ಲಿ ನಮ್ಮ ತಾಯಿ ಮನೆಯಲ್ಲಿ ಕಲ್ಕುಟ್ಕ ಇದೆ, ಪಂಜುರ್ಲಿ ಇದೆ, ಸನ್ಯಾಸಿ ಇದೆ, ಮಂತ್ರಿ ಇದೆ. ಮಾಡಿ ಅಷ್ಟೇ ಅಲ್ಲ, ನಮ್ದು ಗೌರಿ ಶ್ರೀಗೌರಿ ಇತ್ತಲ್ಲ, ಅಂದ್ರೆ ಶ್ರೀಗೌರಿ ಧಾರಾವಾಹಿ ನೋಡಿದ್ರೆ ಅದು ಫಸ್ಟ್ ಶೂಟಿಂಗ್ ನಮ್ಮಲ್ಲೇ ಆಗಿತ್ತು, ಕಂಬಳದ್ದು. ನಮ್ ಗದ್ದೆನೆ ಅದು. ಇದಿದ್ದ ತೋರಿಸ್ತೀವಿ ಒಂದು ದಿವಸ. ನಿಮ್ ಗದ್ದೆಲೆ? ನಮ್ ಗದ್ದೆಲೆ. ಹೌದಾ? 3 ದಿವಸ ಇದ್ದಿದ್ರು ಅವ್ರ. ಅವರ ಒಂದ್ ದೊಡ್ಡ ಮಂತಾನದ ಅವ್ರದ್ದು ಕಂಬಳ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಹೋಗ್ತಾ ಇದ್ದೀವಿ ಕಂಬಳದ ಅರೇಂಜ್ಮೆಂಟ್ಸ್ ಹೆಂಗಿದೆ ಅಂತ ನೋಡೋಕ್ಕೆ. ಅರೇಂಜ್ಮೆಂಟ್ ಅನ್ನೋಕ್ಕಿಂತ ಇನ್ನೂ ಅದು 2 ಡೇಸ್ ಇದೆ. ಬಟ್ ಅಲ್ಲಿ ಎನ್ವಿರಾನ್ಮೆಂಟ್ ಹೆಂಗಿದೆ, ಎಲ್ಲಿ ಮಾಡ್ತಾರೆ, ಅವತ್ತು ಹೋಗಬೇಕು ವಿಡಿಯೋ ಮಾಡೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಹೋಗಿ ಅಲ್ಲಿ ಯಾವ ಥರ ಇದ್ದಾರೆ ಸ್ವಲ್ಪ ಜನನೆಲ್ಲ ಮಾತಾಡಿಸಿ ಫ್ಯಾಮಿಲಿಯರ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನಾವು ಹೋಗೋಣ ಬನ್ನಿ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ವ್ಯಕ್ತಿ ಅಲ್ಲಿ ಬೈಕಲ್ಲಿ ಇದ್ದಾರೆ ನೋಡ್ರಿ, ಕಾಣಿಸುತ್ತೆ. ನಮಸ್ತೆ. ಹೋನಾ ಈ ಕಡೆ ಇಲ್ಲ? ಬನ್ನಿ, ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅವ್ರ ಮನೆಗೆ ಕರ್ಕೊಂಡು ಹೋಗಿ ಅವ್ರ ಮನೆಯಲ್ಲಿ ಹೋರಿ ಹೆಂಗಿದೆ ಅಂತ ನೋಡೋಣ. ಹೋಗ್ತಾರೆ, ನೋಡ್ರಿ ಹೆಂಗಿದೆ. ಭಯ ಅನಿಸುತ್ತೆ ನನಗೆ ನೋಡೋಕ್ಕೆ. ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ಬೈಕಲ್ಲಿ ಹೋಗ್ತಾ ಇದ್ದಾರೆ ಅವರು. ಓ ಮೈ ಗಾಡ್. ಈ ಕಡೆ ಎಲ್ಲ ಒಳಗಡೆ ಹೆಂಗೆ ಇವರೆಲ್ಲ ಬದುಕ್ತಾರೆ ಅಂತಲೇ ಗೊತ್ತಾಗಲ್ಲ. ಇಲ್ಲೆಲ್ಲ ಆಲ್ಮೋಸ್ಟ್ ಒಂದೊಂದೇ ಮನೆಗಳಿರುತ್ತೆ. ದೂರ ಕಾಡಲ್ಲಿ ಒಂದೊಂದೇ ಮನೆಗಳಿರುತ್ತೆ. ಇನ್ನು ಎಷ್ಟೊಳಗೆ ಹೋಗ್ಬೇಕು ನನಗೂ ಗೊತ್ತಾಗ್ತಾ ಇಲ್ಲ. ಭಯ ಅನ್ಸುತ್ತಪ್ಪ ಫುಲ್ ಕಾಡಲ್ಲಿ ಹೋಗೋಕ್ಕೆ.
ನೋಡ್ರಿ ಒಂದೇ ಒಂದು ಮನೆ ಕಾಣಿಸ್ತಾ ಇದೆ ಅಲ್ಲಿ ಗೇಟ್ ಒಳಗೆ ನೋಡಿ. ಇಲ್ಲೊಂದು ಮನೆ ಇದೆ, ಇನ್ನೂ ಒಳಗಡೆ ಹೋಗ್ಬೇಕು. ತೋಟ ನೋಡ್ರಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅವರು, ತೋಟ ಗಿಟ ಎಲ್ಲ ಮನೆ. ಸೊ ಫೈನಲಿ ಬಂದು ನಿಲ್ಲಿಸಿದ್ದಾರೆ. ತುಂಬ ಮನೆಗಳಿದೆ ಪಾಪುರ ಇಲ್ಲ. ನೈಸ್. ಇಲ್ಲೇ ನಿಲ್ಲಿಸ್ಲಾ? ಯಾವ ಬರಲ್ಲ? ಫೈನಲಿ ಬಂದಿದ್ದೀನಿ, ರೀಚ್ ಆಗಿದ್ದೀನಿ. ತೋಟ ನೋಡ್ರಿ ಮನೆ ಹೆಂಗಿದೆ, ಇಲ್ಲಿ ಕಾಡೊಳಗೆ ಕಟ್ಕೊಂಡಿದ್ದಾರೆ ಆಲ್ಮೋಸ್ಟ್. ಇಲ್ಲೆಲ್ಲ ಫುಲ್ ಕಾಡೆ. ನಮಸ್ತೆ ಸರ್. ವಿಡಿಯೋ ಫ್ಯಾಮಿಲಿಯರ್ ಇದ್ದಾರೆ ಗೊತ್ತಿಲ್ಲ. ಸಂದೀಪ್ ಅಂತ ಹೊಸಂಗಡಿಯಲ್ಲಿ ಮನೆ. ಹೊಸಂಗಡಿ ಮನೆ ಇದೆಲ್ಲ ಗದ್ದೆ ಕ್ಲೀನ್ ಇದು ಮಾಡಿದ್ರ? ಗದ್ದೆ ಹತ್ರ ಹೋಗ್ಬೇಕಾರೆ ಫಸ್ಟ್ ಇದು ಮೇಯ್ನ್ ಕಂಬಳಕ್ಕೆ ಇರೋಂಥ ದೇವಸ್ಥಾನ ಇದೆಯಾ? ಹಾಂ. ಅಲ್ಲ ಮುಂಚೆ ಕೇಳಬೇಕಲ್ಲ ಮತ್ತೆ. ದೇವಸ್ಥಾನ. ಹಾಂ. ಯಾವ ದೇವರು ಇರೋದು ಇಲ್ಲಿ? ಅದು ಸ್ವಾಮಿ ಅಂತ. ಹಾಂ. ಕಂಬಳಕ್ಕೆ ಪ್ರಧಾನ ಇರುವಂಥದ್ದು ಅದೇ. ಹಾಂ. ಮತ್ತು ಬೇರೆ ದೇವಸ್ಥಾನ ಇದೆ ಆ ಕಡೆ, ಚಿಕ್ಕು ನಂದಿ, ಹಳಿಯಮ್ಮ, ಇದಕ್ಕೆ ಸಂಬಂಧಪಟ್ಟದ್ದೇ. ಕಂಬಳಕ್ಕಿದ್ ಮೇಯ್ನ್. ಬರ್ರಿ, ನೀವು ಬರ್ತೀರಾ? ಇಲ್ಲ ನಿಮ್ಮ ಡ್ಯೂಟಿ ಯಾವಾಗಿತ್ತು? ನಂದು ಆಯ್ತಾ? ಹಾಂ, ಇವತ್ತು ಫ್ರೀ ಇದ್ರೆ ಆಗಿದ್ರೆ. ಇದು ಕೋಣ ಬಂದಾಗ ಅಂದ್ರೆ ಇಲ್ಲೇ ನಡೆಯೋದಾ? ಅಲ್ಲಲ್ಲ, ಇದು ನಾವು ಕೋಣ ಬಂದಾಗ ಫಸ್ಟ್ ಪ್ರಥಮವಾಗಿ ನಮ್ಮ ಊರವ್ರ ಕೋಣ ಎದುರು ಕಾಣ್ತದೆ. ಅಂದ್ರೆ ಇನ್ವೈಟ್ ಟೈಪ್, ಅವರಿಗೆ ಕಬ್ಬು ಮತ್ತು ಶಿವಳ ಕೊಟ್ಟು ಅದೇ ವಿಳ್ಳೆದೆಲ್ಲ ಕೊಟ್ಟು ಅವ್ರನ್ನ ಬರ್ಲಿಕ್ಕೆ ಆಮಂತ್ರಣ ಕೊಡು. ಅಂದ್ರೆ ಫಸ್ಟ್ ಊರವ್ರದ್ದು. ಆಮೇಲೆ ಕ್ರಮೇಣ ಒಬ್ಬೊಬ್ಬರೇ ಬರ್ತಾರಲ್ಲ. ಅಂದ್ರೆ ಕೆಲವರು ಆದ್ರಿ ಅವರು, ಸೋನಾಳಿ ಅವರು ಮೊದ್ಲಲ್ಲ, ಅವ್ರು ಮೇಯ್ನ್ ಅವರೇ, ಮತ್ತೆ ಬೇರೆಯವ್ರು ಬರ್ಲಿಕ್ಕಿಲ್ಲ. ಆ ರೀತಿ ಮೊದ್ಲಿಂದ ಕಾರಣ ಒಂದು 200-300 ವರ್ಷ ಇತಿಹಾಸ ಇರ್ಬೋದು. ಬಟ್ ಮಧ್ಯೆ ಒಂದ್ಸತಿ ಬ್ರೇಕ್ ಆಗಿ ಪುನಃ ಸ್ಟಾರ್ಟ್ ಆಯ್ತು. ಈಗ 30 ಈಗ 30 ವರ್ಷ. ನಮ್ಮ ತಂದೆಯವರು ಅಜ್ಜವರಲ್ಲಿ ಮಾಡ್ತಾ ಇದ್ರು. ಇಲ್ಲಿ ಇದು ನಿಮ್ದ ಗದ್ದೆ? ಇದೆಲ್ಲ ಬೇರೆಯವ್ರದ್ದೆ. ಅಲ್ಲಿ ಗದ್ದೆ ಮೇನ್ ಗದ್ದೆ ಇಲ್ಲಿ ನಡೆಯೋದಾ? ಅಲ್ಲಿ ಆ ಕಡೆ ಅದ ನೀರೆಲ್ಲ ತುಂಬಿದ್ರಲ್ಲ ಅಲ್ಲ? ಹೌದೌದು. ಅಂದ್ರೆ ಮೊದ್ಲು ಇದು ಫುಲ್ ಸಾಧಾರಣ ಒಂದು 24 ಮುಡಿ, ಅಂದ್ರೆ ಸಾಧಾರಣ ಒಂದು 8-3-25 ಎಕರೆನೇ ಇತ್ತು ಜಾಗ ಫುಲ್. ಅಂದ್ರೆ ಒಂಡಾರಿಂದ ಫುಲ್ಲಿ ಸಾಂಪ್ರದಾಯ, ಅಂದ್ರೆ ದೇವರದ್ದು ಇದಂತ. ನಮ್ದು ಹಂಗೆ ಈ ಸಂಪ್ರದಾಯ ಬಿಟ್ಟು ಬರ್ಲಿಕ್ಕಿಲ್ಲ. ಇಲ್ಲಿ ಅನ್ಫಾರ್ಚುನೇಟ್ಲಿ ಮೈಕು ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಅದೇನು ಡಿಸ್ಕನೆಕ್ಟ್ ಆಯಿತೋ ಗೊತ್ತಿಲ್ಲ. ಇಲ್ಲೇ ಕಂಬಳ ಎಲ್ಲ ನಡೆಯೋದಾ? ಕಂಬಳ ಇಲ್ಲ. ಎಲ್ಲಿ? ಇಲ್ಲಿಂದ ಆ ಕಡೆವರೆಗೂ ಲಾಸ್ಟ್ ವರ್ಗು ಇರುತ್ತಾ? ಅಲ್ಲ, ಇಲ್ಲಿಂದ ಹಿಂಗ್ ನಡ್ಸ್ಕೊ ಹೋಗ್ತಾರಲ್ಲ, ಅಲ್ಲಿ ಹೋಗಿ ಟರ್ನ್ ಮಾಡಿ ಸ್ಟ್ರೈಟ್ ಬಿಡ್ತಾರ ಅವರು. ಆ ಕಡೆಯಿಂದ ಬರೋದಾ? ಅಲ್ಲಿಂದ ಬರೋದು. ಈ ಕಡೆ ಹೋಗ್ತಾನೆ ನಡ್ಸ್ಕೊ ಹೋಗುದು ಅಷ್ಟೇ. ಆ ಕಡೆ ಟರ್ನ್ ಮಾಡಿ, ಅಂದ್ರೆ ಒಂದು 5-6 ಜನ ಸಪೋರ್ಟರ್ಸ್ ಇದ್ರು, ಅವ್ರು ಯಾರು ಇದ್ ಮಾಡುದಿಲ್ಲ. ಮೇಯ್ನ್ ಒಬ್ಬ ಓಡ್ಸೋನು ಒಬ್ಬನೇ ಅದ್ರ ಬೆನ್ನಾಟ. ಅದ್ರ ಹಿಂದ್ ಬರೋದು ಒಬ್ಬನೇ. ಗೋರಿ ಆದ್ರೆ ಗೋರಿ, ಹಗ್ಗ ಆದ್ರೆ ಹಗ್ಗ, ಖಾಲಿ ಹಗ್ಗ ಮಾತ್ರ. ಹಗ್ಗದಿಂದ ಅವ ಓಡ್ ಬರ್ಬೇಕು. ಹಗ್ಗದಿಂದ ಅವನು ಹಗ್ಗ. 2 ಸ್ಪರ್ಧೆ, ಒಂದು ಗೋರಿ ಮತ್ತೆ ಗೋರಿ ವಿಭಾಗ, ಹಗ್ಗ ವಿಭಾಗ. ಹಗ್ಗ ಅಂದ್ರೆ ಅವನು ಹೋರಿ ಹತ್ರ ಓಡ್ ಬರ್ಬೇಕು ಕೋಣದ ಒಟ್ಟಿಗೆ. ಇದಾರೆ ಅಂತ ಕೇಳಿದ್ರೆ ಬೇಕಂತ ತೋರಿಸ್ತೇಲ್ಲ, ರೌಂಡ್ ಇದ್ದಿದೆ ಅದೇ. ಮತ್ ನೊಗ ಮತ್ ಮೇಲೆ ಸಪೋರ್ಟಿಂಗ್ ಕೋಲ್ಡ್ ಅಂತಿದೆ. ಅಂದ್ರ ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತ ಕಟ್ಟುದದ್ದು. ಮತ್ತೆ ಈ ಕುದುರೆಗಳ ಎಲ್ಲ ಇದಾಗ್ತಾರಲ್ಲ, ಅದೇ ರೀತಿ ಡೈರೆಕ್ಷನ್ ಚೇಂಜ್ ಆಗ್ತಿದ್ದಂಗೆ. ಎಷ್ಟು ಜನ ಇದರಲ್ಲಿ? ಅಂದ್ರೆ ಒಂದು 20-30 ಜೊತೆ ಕೋಣ ಬರ್ಬೋದು. 20-30 ಜೊತೆ ಬರ್ಬೋದು. 60 ಆಗುತ್ತೆ ಜೊತೆ. ಅಂದ್ರೆ ಒಂದೊಂದ್ ಜೊತೆ ಅಲ್ಲ, ಸಿಂಗಲ್ ಅಲ್ಲ, ಡಬಲ್ ಜೊತೆ. 20 ಜೋಡಿ, 20-30 ಜೋಡಿ ಬರ್ಬೋದು ಈ ಸತಿ. ಮತ್ ಜನ ಮಾತ್ರ 20 ಜೋಡಿ ಅಂದ್ರೆ 40 ಓರಿ ಆಯ್ತಲ್ಲ. 40 ನಮ್ದು ಒಂದೊಂದ್ ಜೋಡಿ ಅಲ್ಲ, ಅದಕ್ಕೆ ಒಂದಂತ ಕನ್ಸಿಡರ್ ಮಾಡಿ, ಒಂದ್ ಜೋಡಿ ಅಂತ. ಆಮೇಲೆ ಜನ ಮಾತ್ರ ಸಿಕ್ಕಾಪಟ್ಟೆ ಆಗತ್ತೆ. ಸಾಧಾರಣ 4 ಗಂಟೆಯಿಂದ 5:30-6 ಗಂಟೆ ತನಕ ಫುಲ್ ಜನ. ಕಳಸತ್ತಿ ಕಾಂತಾರ ಗೋರಿ ಎಲ್ಲ ಬಂದಿದ್ದು.
ಹೌದಾ? ಕಾಂತಾರದ್ದು ಅಥವಾ ಸುಳ್ಳಳದಂತದವ್ರು ಅಂತ ಹಾ, ಬಂದಿದ್ದವು ಹಾ, 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 ಅದೇ. ಸಿಕ್ಕಾಪಟ್ಟೆ ಜನ. ಹಾ, ಯಾಕಂದ್ರೆ ಇದು ಸುತ್ತ 90 ಶಂಕರನಾರಾಯಣ, ಅಂಪಾರು, ಆದ್ರಿ, ಹಳ್ಳಿ ಸೆಂಟ್ರ್ ಅಲ್ಲ ಇದು. ಮತ್ತೆ ಬಸ್ಸಿಗಳದ್ದು ಆರಾಮ್ ಬರ್ಬೋದಲ್ಲ, ಒಳ್ಳೆ ರೋಡ್. ಹೌದು, ಹೌದು. 1 ಕಿಲೋಮೀಟರ್ ಎಷ್ಟು ಅಂದ್ರೆ ಅಷ್ಟೇ. ಅದೇ ಅದೇ. ಈ ಕಮಲಕ್ಕೋಸ್ಕರನೇ ಇದು ಬಿಟ್ಟಿರೋದ ಈಗ? ಹಾ, ಈಗ ನೆಕ್ಸ್ಟ್ ಡೇ ನಾವು ಇದ್ ಮಾಡ್ತೀವಿ ಅದನ್ನ ನಟ್ಟಿ. ಹ್ಮ್ ನಟ್ಟಿ ಅಂದ್ರೆ ಈಗ ಮೊದ್ಲೆಲ್ಲ ನಾವು ಸಾಂಪ್ರದಾಯ ನಟ್ಟಿ ಅಲ್ಲ, ಹ್ಮ್ ಒಂದು 34 ಜನ ಇದ್ ಮಾಡ್ತೀವಿ. ಈಗ ಏನಾಯ್ತು ಎಲ್ಲ ಮಿಷನರಿ, ಹಾ, ಎಂತ ಮಾಡ್ಲಿಕ್ಕಿಲ್ಲ. ಹೌದು ಹೌದು, ಎಲ್ಲ ಮಿಷನರಿ. ಈಗಿನ ಹೊಂದ್ಕೊಳ್ಳೇಬೇಕಲ್ಲ. ಹೌದು. ಮೊದ್ಲೆಲ್ಲ ನಟ್ಟಿ, ಆಮೇಲೆ ಕಟಾವು ಎಲ್ಲ ಜನರೇ. ನಮ್ಮ ತಂದೆಯವರು ಸುಮಾರು ಒಂದು 60-70 ವರ್ಷ ಮೊನ್ನೆ ಮಾಡ್ತಿದ್ರು. ಭತ್ತ ನಾಟಿ ಅಂದ್ರೆ ಕೊಯ್ಲು ಬಂದಿತ್ತು, ಹಾ, ಅಲ್ಲಿ ಹೋಗಿ ವಿಡಿಯೋ ಮಾಡಿದ್ದ ನನ್ನ ಹೌದಾ? ಚಾನಲ್ ಅಲ್ಲಿ ಇದೆ ಅದೀಗ. ನಮ್ದು ನಮ್ಮ ಆಗತ್ತೆ, ಮನೆ ಹತ್ರ ಕಾಲೋನಿ ಒಳಗಡೆ ಅಲ್ಲಿ ಹೊಸ ಕಾಲೋನಿ ಇತ್ತಲ್ಲ, ಹಾ, ಅಲ್ಲಿ ಒಳಗಡೆ ಹೋಗಿದ್ವಿ. ಮುತ್ತಿನ ಕಟ್ಟೆ, ಮುತ್ತಿನ ಕಟ್ಟೆ ಅಲ್ಲ, ಹೊಸನ ಅದು ಗಣಪತಿ ಕಾಲೋನಿ ಹಿಂದ್ಗಡೆ ಇತ್ತಲ್ಲ. ಅದೇ ಮುತ್ತಿನ ಕಟ್ಟೆ. ಹಾ ಮುತ್ತಿನ ಹಾ, ಕಟ್ಟೆ ತಂದೆ ಹೋಲ್ ಬರ್ತಿದ್ರಲ್ಲ. ಹೌದಾ? ನಿಮ್ಮ ಮಾವರ ಇಲ್ಲಿ ಯಾವಾಗ್ಲೂ ನೀರ್ ಇದ್ದೇ ಇರುತ್ತಲ್ಲ, ನೀರಿನ ತೊಂದ್ರೆ ಇಲ್ಲ. ಲಾಸ್ಟ್ ಅಂದ್ರೆ ಸಾಧಾರಣ ಮಾರ್ಚ್ ವರೆ ಬರುತ್ತೆ. ಅಂದ್ರೆ ಈ ವರ್ಷ ಮಧ್ಯೆ ಒಂದೊಂದು ಮಳೆ ಬಂದ್ರೆ ಬರ್ಬಹುದು. ಅದೇಂತ ಲಾಸ್ಟ್ ಇದಾದ್ಮೇಲೆ ಸ್ವಲ್ಪ ಒಂದು 10 ದಿವಸ ಇದ್ದಲ್ಲಿ ಸ್ವಲ್ಪ ನೀರ್ ಕಮ್ಮಿ ಆಗತ್ತೆ. ಮತ್ತೆ ಭತ್ತ ಎಲ್ಲ ಜಾಸ್ತಿ ಅಲ್ಲ ನಮ್ದು, ಉಪ ಬೆಳೆ ಬೇರೆ ಅಂತ ಇಲ್ಲ. ಈ ಕಡೆಯಿಂದ ಎಲ್ಲ ಬರ್ಮಣ್ ಕಾಣೋದಲ್ಲ, ಆ ಕಡೆ ಬರೋದೆಲ್ಲ ಮೇನ್ ಇದು ಎಂಟ್ರೆನ್ಸ್. ನಾಡ್ದು ತೋರಣ ಇಲ್ಲ ಹೀಗೆ ಇತ್ತ, ಈಗ ನೀವು ರೆಡಿ ಮಾಡಿರೋದು ಈ ತರ? ಮೊನ್ನೆ ರೆಡಿ ಮಾಡಿದ್ ನಾವು. ನೀವು ರೆಡಿ ಮಾಡಿದ್ದು ಇದಕ್ಕೋಸ್ಕರ? ಇದಂದ್ರೆ ಮೊದ್ಲೆಲ್ಲ ಓಪನ್ ಇದ್ದಿತ್ತು ಈ ಹಳ್ಳ. ಹಾ, ಇವಾಗ ಎರಡು ಇದ್ ಮಾಡಿ ಅಂದ್ರೆ ರಿವೀಟ್ಮೆಂಟ್ ಎಲ್ಲ ಮಾಡ್ಲಿಲ್ಲ. ಹೊಸದಾಗಿ ಪೈಪ್ ಎಲ್ಲ ಹಾಕಿದ ಅಲ್ಲಿಗೆ. ಯಾಕಂದ್ರೆ ಜನ ಮಾತ್ರ ಫುಲ್ ಆಗತ್ತೆ. ಫುಲ್ ಆಗುತ್ತಲ್ಲ. ಪೂರ್ತಿ ನಡೆಸ್ತಿರೋದು ನಿಮ್ದೇ ಈಗ? ನಮ್ದೇ ಅಂದ್ರೆ ಎಲ್ಲ ಊರವರ ಸಹಕಾರದಿಂದ ಇರುತ್ತೆ. ಅದ್ರ ಮೊದ್ಲೆಲ್ಲ ಫುಲ್ಲಿ ಸಾಂಪ್ರದಾಯಿಕ. ಈಗ ಅಂದ್ರೆ ಪಾಪ ಅವ್ರಿಗೆ ಕೋಣ ಸಾಕ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಮಸ್ತ್ ಖರ್ಚಲ್ಲ. ಮೇನ್ ನೀರ್ ಬೇಕು, ಹುಲ್ಲು, ಅದಕ್ಕೋಸ್ಕರ ಸಾಕ್ಲಿಕ್ಕೆ ಕಷ್ಟ. ಈಗ ಈ ಉಡುಪಿಂದ ಆ ಕಡೆ ಏನ್ ಮಾಡ್ತಾರೆ ಗೊತ್ತ, ಅವ್ರ ಟ್ರೆಡಿಷನಲ್ ಅವ್ರಿಗೆಲ್ಲ ಇದಾಗತ್ತೆ, ಬೇಕಷ್ಟೇ ಸಿಗುತ್ತೆ. ಮತ್ತೆ ಬೇರೆ ಹೋಟ್ಲ್ ಬಿಸ್ನೆಸ್ ಇದ್ದವ್ರು ಅದೆಲ್ಲ ಅವ್ರೊಳಗೆ ಒಂಥರ ಹೆಮ್ಮೆ, ಅಂದ್ರೆ ಒಬ್ರಕ್ಕಿಂತ ಒಬ್ರು ಸಾಕ್ಬೇಕು. ಇಲ್ಲಿ ಸಾಧಾರಣ ಒಂದು ಶಾಂತರಾಮ್ ಶೆಟ್ಟಿ ಅಂತ, ಅವ್ರು ಬಾರ್ಕೂರ್ ಅವರು. ಮತ್ತೆ ಆ ಕಡೆ ಒಂದ್ 2-3 ಜನ ಗಾಣಿಗರ ಕಂಪನಿಯವರು ಎಲ್ಲ ಇದೆ. ಇಲ್ಲಿ ಒಂದ್ ಜೋಡಿಗೆ ಇಷ್ಟು ಅಂತ ಎಂಟ್ರೆನ್ಸ್ ಫೀಸ್ ಇರುತ್ತಾ? ಎಂಟ್ರೆನ್ಸ್ ಫೀಸ್ ಇಲ್ಲ ನಮ್ದು. ಈ ವರ್ಷದಿಂದ ನಾವು ಅವರಿಗೆ ಪ್ರೋತ್ಸಾಹ ಧನ ಅಂತ ಒಂದು ಜೊತೆಗೆ 1,000 ಎಷ್ಟು ಅವರೇನು, ಯಾಕಂದ್ರೆ ಪ್ರೋತ್ಸಾಹ, ಯಾಕಂದ್ರೆ ಅವ್ರು ಕೊಡ್ಬೇಕು ಅಂತ ನಾವು ಕೊಡೋದಷ್ಟೇ. ನೀವು ಕೊಡೋದಾ? ಅವ್ರು ಬಂದ ಪಾಠ ಭಾಗವಹಿಸಿದ್ರೇನೆ? ಮೊದ್ಲು ಮಾಡ್ಲಿಲ್ಲ, ಯಾಕಂದ್ರೆ ಅವ್ರಿಗೆ ಪಾಪ ಅವ್ರಿಗೆ ಸಾಕಾಗುದಿಲ್ಲ. ಯಾಕಂದ್ರೆ ಈಗ ಒಂದು ಕೋಣ ತರ್ಬೇಕಾದ್ರೆ ಒಂದು 15,000 ಬೇಕೆ. ಹಾಗಿದ್ರೆ ಇದಕ್ಕೆಲ್ಲ ಖರ್ಚು ಎಲ್ಲ ನೀವೇ ಇದು ನಮ್ದೇ ಸಾಧಾರಣ ಒಂದು 2ರಿಂದ 2.5-3 ಆಗ್ಬೋದು, ನಮ್ಮ ಫ್ಯಾಮಿಲಿಯವರೇ. ಹೌದಾ? ಎಲ್ಲ ನೀವೇ ಖರ್ಚು? ನಮ್ಗೆ ಅದರಿಂದ ಇದಿಲ್ಲ, ಅಂದ್ರೆ ನಮ್ದೊಂದು ಒಂದು ಇದಲ್ಲ, ಮಾಡ್ಕೊಂಡ್ ಬಂದಿದ್ದು ಅಂತ. ಮತ್ತೆ ಎಲ್ಲರಿಗೂ ಇದು ಸಿಗುದಿಲ್ಲ, ಸಂಬಳ ಗೆದ್ದೆ ಎಲ್ಲ 100ಕ್ಕೆ ಒಂದು 10 ಜನಿಗೆ ಮಾತ್ರ ಇರುದು. ಅಂದ್ರೆ ಅದನ್ನ ಮಾಡಕ್ಕೆ ಇಲ್ಲೀಗ ಒಂದು ಸಿದ್ದಾಪುರ ಆಯ್ತಲ್ಲ, ಮತ್ತೆ ಚೋನಹಳ್ಳಿ ಅಂತಿದೆ ಇದ್ರ ಹತ್ರ, ಜನಸಾಲೆ ಹತ್ರ. ಆಮೇಲೆ ಆದ್ರಿಯಲ್ಲಿ 2 ಇದೆ. ಆದ್ರಲ್ಲಿ ಇಬ್ರದ್ದು ಸ್ಟಾಪ್ ಮಾಡಿದ್ರು ಅವರು. ಈಗ ಆದ್ರಿ ಅಡ್ನಾಳಿ ಅಂತಿದೆ, ಅದು ಎಷ್ಟನೇ ತಾರೀಕು ಅವ್ರದ್ದು? 2 ವಂಡಾರದ್ದು ಭಾರಿ ಅಂದ್ರೆ ಪುರಾತನ, ಅಂದ್ರೆ ಇದು ಒಂಥರ ದೇವರದ್ದು ಸೃಷ್ಟಿ ಇದ್ದಂಗೆ. ಅದೇ 24 ಮುಡಿ ದೊಡ್ಡದು, ಇದ್ರ ಡಬ್ಬಲ್ ಇದೆ. ಗೆದ್ದವ್ರಿಗೆ ಅಂತ ಬಹುಮಾನ ಅಂದ್ರೆ ನಾವಂದ್ರೆ ಮಾಮೂಲಾಗಿ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಆಮೇಲೆ ಅವರಿಗೆ ಟ್ರೋಫಿ. ಯಾಕಂದ್ರೆ ನಾವು ಸಾಂಪ್ರದಾಯ ಆದ್ರಿಂದ. ಬಟ್ ಅಲ್ಲಿ ಕಂಬಳದಲ್ಲಿ ಏನಾಗಿದೆ ಅಂತಂದ್ರೆ 2 ಟೈಪ್ ಕಂಬಳ ಇದೆ. ಒಂದು ಆ ಕಡೆ ಎಲ್ಲ ಸ್ಪರ್ಧೆಗೆ ಅವರು ಲವಕುಶ ಅಂತ ಜೋಡ್ ಕಂಬಳ, ಅದೆಲ್ಲ ಅವರು ಫುಲ್ ಕಮರ್ಷಿಯಲ್ ಅದೆಲ್ಲ ನಮ್ಮ ಹತ್ರ ಮಾಡ್ಲಿಕ್ಕೆ ಆಗುತ್ತಿಲ್ಲ. ಯಾಕಂದ್ರೆ ಅವರು ಸ್ಪಾನ್ಸರ್ ಎಲ್ಲ ಬೇಕಷ್ಟು ಜನ ಇದ್ರು, ಸ್ಪಾನ್ಸರ್ ಎಲ್ಲ ಇತ್ತಲ್ಲಿ. ಒಬ್ರು ಸ್ಪರ್ಧೆ ಲವಕುಶ, ಆಮೇಲೆ ಸೂರ್ಯಚಂದ್ರ, ಬೇರೆ ಬೇರೆ
ಅದೇ ಅದೆಲ್ಲ ಸೇಮ್ ನಿಮ್ಮ ಜಸ್ಟ್ ಲೈಕ್ ಜುಗಾರಿ ಅಷ್ಟೇ ಮತ್ತೆ ಅದೇ ಹಾಗಾದ್ರೆ ನಮ್ಮಲ್ಲ ಅದು ನಮ್ದು full ಸಾಂಪ್ರದಾಯ ಸಾಂಪ್ರದಾಯಿಕ ಅದನ್ನ ಬಿಟ್ಟು ನಾವು ಹೊರ ಬರುದಿಲ್ಲ. ಯಾಕಂದ್ರೆ ಈ ಬೆಳಿಗ್ಗೆ ಪೂಜೆ ಇದೆ, ಮಧ್ಯಾಹ್ನ ಪೂಜೆ ಆದ ತಕ್ಷಣ ಸಂಜೆ ಸುಮಾರು ಕಂಬಳ ಮುಗ್ಮೇಲೂ ಸುಮಾರು ಇದೆ. ಈ ಪಾಣರ್ ಅಂತ ಈ ಅಣಿ ಎಲ್ಲ ಕಟ್ಟಿರಲ್ಲ, ಇದಲ್ಲ ಬೂದದ ಕೋಲ, ಅವರಿಂದ ಇದಿದೆ. ಮತ್ತೆ ರಾತ್ರಿ ಹೌದು ಸಾಧಾರಣ ಒಂದು 9 ಗಂಟೆ ಆಗುತ್ತೆ ಕಂಪ್ಲೀಟ್ ಮುಗಿಯುವಾಗ. ಸರಿ ಸರಿ. ನೀವು ವಿವೇಕ್ ಅವ್ರ ಅಪ್ಪನಾ? ಆ ಕೆಮ್ಮು ಕಫ ಇದ್ರು ನೀವು ಹಂಗೆ ಶರ್ಟ್ ಇಲ್ಲ ಎಂತಿಲ್ಲ ಹಂಗೆ ಇದ್ರಲ್ಲ ಮತ್ತೆ ಹೆಂಗ್ ಹೋಗ್ಬೇಕದ್ ಕಫ ಎಲ್ಲ? ಔಷಧಿ ಇದೆ ಸರ್. ಎಷ್ಟು ವಯಸ್ಸು ನಿಮ್ಗೆ ಈಗ? 65 ಆಗ್ಬೋದು. ನಿಮ್ಗೆ? ನಿಮ್ 50ಕ್ಕೆ? ಸ್ವಾತಂತ್ರ್ಯ ಬಂದ್ 3 ವರ್ಷ ಬಿಟ್ಟಿದಾರ ಅವ್ರು. ನಿಮ್ದು ಎಷ್ಟೆಲ್ಲ ಹೊರೀತು ಈಗ? ನಮ್ದು ಒಂದ್ ಜೊತೆ ಆಯ್ತಾ? ನಿಮ್ದು ಓಡುತ್ತೆ? ನಮ್ದು ಒಂದ್ ಜೊತೆ ಓಡ್ತಾವ. ಒಂದ್ ಜೊತೆ ರಾತ್ರಿ ದೇವಸ್ಥಾನ ಐತೆ, ಮನೆ ಹೊಡಿ ಅಂತ ಮಾಡ್ತಾರ ಹಂಗೆ. ಒಂದ್ ಜೊತೆ ಸ್ಪರ್ಧೆ ಐತಿ. ಈ ಗದ್ದೆ ಇಷ್ಟೇನಾ ಇನ್ನು ಏನಾದ್ರು ಮಾಡೋದಿತ್ತು ಇದ್ರಲ್ಲಿ? ಇಲ್ಲ, ಇನ್ನು ನಾಡಿ ಸ್ವಲ್ಪ ಇದು ಪೇಂಟ್ ಗಿಂಟ್ ಎಲ್ಲ ಮಾಡ್ತಾರೆ ಸೈಡಿಗೆ, ಚಂದ ಮಾಡ್ತಾರೆ. ಮತ್ತೆ ಇನ್ನು ಸ್ವಲ್ಪ ಹೂಡ್ಲಿಕ್ಕೆಲ್ಲ ಇರ್ತದೆ. ಇನ್ನೊಂದ್ಸಲ ಹೂಡ್ಲಿಕ್ಕಿತ್ತು. ಇವತ್ತಾಗ್ಲೇ 3 ಅಲ್ಲ, ನಾಡಿದ್ ಮಾತ್ರ? ನಾಳೆ ಒಂದಿನ ಅಲ್ಲ, ನಾಳೆ ಒಂದೇ, ಗುರುವಾರ ಬರುತ್ತೆ. ಇಲ್ಲಿ ಭಾಗವಹಿಸಿಗರಿಗೆಲ್ಲ ಊಟ ಅಂತ ಇದೆ, ಊಟ ಎಲ್ಲ ಇರುತ್ತೆ. ಎಲ್ಲ ಮಾಡ್ತಾರೆ, ಬಂದವರಿಗೆಲ್ಲ ಕೋಣ ತಂದವರಿಗೆಲ್ಲ ಮಾಡ್ತಾರೆ. ಬರೋ ಜನರು ಊಟಕ್ಕೆ ಬಂದ್ರೆ ಅಲ್ಲಿ ಏನ್ ತೊಂದ್ರೆ ಇಲ್ಲ, ಬರ್ತಾರೆ. ಬರ್ಬೋದು. ಜನ ಜಾಸ್ತಿ ಆಗುದೇ 1-2 ಗಂಟೆ ಮೇಲೆ. ಸ್ಪರ್ಧೆ ಸ್ಟಾರ್ಟ್ ಆಗುದೇ 1-2:30 ಆಗತ್ತೆ. ಬೇಗ ಬಂದವ್ರಿಗೆ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇರ್ತಾರೆ ಅಷ್ಟೇ. ಕೋಣ ತಂದವ್ರು ಬೇಗ ಬಂದ್ರೆ ಪ್ರಾಕ್ಟೀಸ್ ಟ್ರಯಲ್ ಇದೆ, 1-2 ಸಲ 3 ಸಲ ಟ್ರಯಲ್ ಮಾಡ್ಬೋದು. 1-2:30ಗೆ ಸ್ಪರ್ಧೆ ಸ್ಟಾರ್ಟ್ ಆಗುತ್ತೆ. ಅದ್ರ ಮೇಲೆ ನಮ್ದು ಕೆರಡಿಯವ್ರು ರಂಜಿತ್ ಅಂತ ಹೇಳಿ ಬೇರೆ ಬೇರೆ ಬರ್ತಾರೆ, ಎಲ್ಲ ಹೊರಗಿಂದೆಲ್ಲ ಬರ್ತಾರಲ್ಲ. ನೀವು ಅವ್ರಿಗೆ ಕೊಡ್ತೀರಾ? ನಾವು ಅವ್ರಿಗೆ ಕೊಡು. ಇಲ್ಲ, ಮೊನ್ನೆ ಬಾರ್ಕೂರ್ ಕಂಬಳಕ್ಕೆ ಹೋದಾಗ ಅವ್ರಿಗೆ ಓಡಿಸಿದ್ದು. ಮತ್ತೆ ಇಲ್ಲಿ ಪ್ರಾಕ್ಟೀಸ್ ನಾವು ಓಡಿಸ್ತೀವಿ. ಕಂಬಳದ ಅವರಿಗೆ ಕೊಟ್ಬಿಡು. ಕೆರಡಿಯವ್ರ ಅವ್ರದ್ದು ಒಂದು ಕೊಡ್ಲಾಡಿ ಅವ್ರದ್ದು ಒಂದು 3 ಜೊತೆ ಕೋಣ ಇದ್ದು, ಅವರು ಬರ್ತಾರೆ ನಾಡು. ನೀವೆಲ್ಲ ಒಟ್ಟಿಗಿದ್ರಾ? ನಾವೆಲ್ಲ ಆಚೆ ಮನೆ ಎಲ್ಲ ಎಲ್ಲ ನಮ್ದು ಅವ್ರ ಮನೆಯಿಂದಾನೆ ಅಲ್ವಾ? ನಡೆಯೋದು ಅವ್ರ ಮನೆಯಿಂದ. ಅವ್ರದೇ ನಿಮ್ದ? ಅಲ್ಲ ಅವ್ರದ್ದಿಲ್ಲ, ಹೋರಿಲ್ಲ, ಸ್ವಂತ ಇಲ್ಲ ಅವ್ರದ್ದು. ಬೇರೆಯವ್ರ ಕೋಣ ತಂದು ಕಟ್ಟಿ 1 ವರ್ಷ 1 ದಿವಸ ನಿಲ್ತಾರೆ, ಕಡಿತ ಕೊಂಡ್ ಹೋಗ್ತಾರೆ ಒಂದೇ ದಿವಸ. ಮತ್ತೆ ಸಾಕ್ಲಿಕ್ಕೆ ಆಗುದಿಲ್ಲ, ಮನೆಯಲ್ಲೆಲ್ಲ ಯಾರಿಲ್ಲ. ಹೋರಿ ಸಾಕ್ಲಿ ಭಾರಿ ಕಷ್ಟ, 1 ಜನ ಬೇಕೆ ಡೈಲಿ. ಓದ್ತಾ ಇದ್ದ ಗದ್ದೆ ಫುಲ್ ಆಚೆ ಎಲ್ಲ ಹೋಗ್ತಾ ಇರೋದು ಗದ್ದೆ. ಮಾಮೂಲಿ ಒಂದೇ ಗದ್ದೆ, ಆಮೇಲೆ ಪಾಲ ಇದೊಂದು 8 ಬಿಡಿ ಇರ್ಬೇಕು. ಕಂಬಳಕ್ಕೊಂದು ಇಟ್ಕೊಂಡಿದ್ದಾರೆ ಮಾಮೂಲಿ. ಮಾಮೂಲಿ ಇಲ್ಲಿ ಮತ್ತೆ ಬಿತ್ತನೆ ಮಾಡ್ತಾರೆ. ಶುಕ್ರವಾರ ಆಗುತ್ತೆ ನಟ್ಟಿ, ಗುರುವಾರ ಕಂಬಳ, ಶುಕ್ರವಾರ ನಟಿ ಮಾಡ್ತಾರೆ. ಮಿಷಿನ್ ಇದೆಲ್ಲ ಸರ್, ಈ ಕೊಡ್ತು ನಡುತ್ತಲ್ಲ ಅದು ಬರುತ್ತೆ. ಮ್ಯಾಟ್, ಒಂಥರ ಮ್ಯಾಟ್ ತರ ಇದೆ. ಮ್ಯಾಟ್ ಮಾಡಿ ಹಾಕ್ತಾರೆ. ಆ ಮ್ಯಾಟ್ ಮಾಡಿ ಹಾಕಿದ್ರೆ ಏನಾಗ್ತದೆ, ಅದು ಮಿಷನ್ ಸ್ಟಾರ್ಟ್ ಮಾಡಿರುತ್ತೆ, ಅದು ತೆಗೆದು ಕೊಡ್ತದೆ. ಅವಾಗ ನಡ್ತಾ ಹೋಗ್ತದೆ. ಕಡಿ ಮತ್ತೆ ಕಮ್ಮಿ ಆಗುತ್ತೆ, ಮತ್ತೆ ಮ್ಯಾಟ್ ಹಾಕೊಂಡ್ರೆ ಒಂದು ಇಷ್ಟುದ್ದ, ಇಷ್ಟು ಅಗಲ ಬರುತ್ತೆ, ಉದ್ದ ಅಗಲ. ಅದನ್ನ ತೆಗೆದು ಅದಕ್ಕೆ ಹಾಕುದು, ಅದು ಕೊಡದು ನಡ್ತೆ ಹೋಗ್ತದೆ. ಸರ್, ಈಗ ನಾನು ನಿಮ್ಗೆ ಗೋರಿ ಮತ್ತೆ ನೊಗ ಇದು ತೋರಿಸ್ದೆ. ಗೋರಿ ಅಂದ್ರೆ ಎಲ್ಲ ಹೊರಗಡೆ ಇದ್ವಾ,
ಹೌದಾ? ನಾಳೆ ತಗೊಂಡ್ ಬರ್ತೀವಿ ನಾವು. ಆಯ್ತು ಅಡ್ಡಿಲ್ಲ. ನಾಳೆ ಅಂತೂ ನಾಡದಂತ ಎಲ್ಲ ಸಿಗತ್ತಲ್ಲ. ಹಾ, ನಾಡ್ದಲ್ಲೇ ನಿಮಗೆ ಹೋಗ್ತೇವೆ ಮತ್ತೆ ಅದು. ಸರ್, ಇದಕ್ಕೆ ನುಗ ಅಂತಾರೆ. ನಗ ಅನ್ನೋದ? ಓಯ್ ಬರ್ಬೇಡ ಮರ. ಇಲ್ಲ ಇಲ್ಲ, ಲಾಕ್ ಇತ್ತು. ಹೆಂಗ್ ಐತಲ್ರಿ ಇದು? ಇದ್ರ ಹೆಸರು ಅಂತ? ಸ್ಟೋನ್ ಸ್ಟೋನ್ ಸ್ಟೋನಾ? ಹಲೋ, ನೀ ಅಲ್ಲೇ ಇದ್ರೆ ನಾ ಇಲ್ಲಿರ್ತೀನಿ, ಇಲ್ಲಾಂದ್ರೆ ನಾನು ಹೋಗ್ತೇನೆ ನಿನ್ ಬಾಯಲ್ಲಿ. ಇದು ಹೋರಿ ಎರಡು ಗಲಾಟೆ ಮಾಡಬಾರ್ದು, ವಾಚ್ ಕೇಳಿಸಲ್ಲ. ಅದು ಹೋರಿಗೆ ಮೇಲೆ ಇದು ಹಾಲಾಗಿ ವಿಭಾಗ ಅಂದ್ರೆ ಇದೆ ಗೋರಿ. ಹಾ ಹಾ ಹಾ, ನಿಮ್ಗೆ ಕಟ್ತಾರ ಹಿಂಗೆ ಹಿಂಗೆ. ಹಾ, ಒಂದ್ ಕಾಲ ಇಟ್ಟು ಅದ್ರ ಮೇಲೆ ಅದ ಇದ್ರ ಇಷ್ಟೇ ಹಿಂಗೆ. ಇದು ಒಂದು, ಮತ್ತೆ ಹಗ್ಗದ್ದು ಒಂದಲ್ಲ? ಹಗ್ಗ. ಹಾ, ಹಗ್ಗ ಒಂದು. ಹಗ್ಗಕ್ಕೆ ಇದಿರೋದಿಲ್ಲಲ್ಲ? ಹಗ್ಗಕ್ಕೆ ಇದಿರುತ್ತೆ, ನೊಗ ಮಾತ್ರ ನೊಗ ಮಾತ್ರ, ಮತ್ತೆ ಹಗ್ಗ ಇರುತ್ತೆ. ಇದು ಅದೇ ಅಲ್ಲ? ಇದು ಎರಡು ಸೇಮ್. ಏನಂತಾರೆ ಇದಕ್ಕೆ? ಗೋರಿ ಗೋರಿ ಅಂತಾರೆ. ಗೋರಿ. ಹಾ ಹಾ, ಇದು ನೊಗ. ಅದು ನೊಗ. ಸಪೋರ್ಟ್ ಆಗಿ ಹಾ, ಕಟ್ಟಿ ಇದ್ ಮಾಡೋದು. ಅಂದ್ರೆ ಮತ್ತೆ ಇದು ಅಂದ್ರೆ ಕಂಟ್ರೋಲ್ ಆಗುತ್ತೆ. ನೀವಂತ ಗಾಡಿಲಿ ಹೋಗ್ತೀರಾ? ಇಲ್ಲ, ನಾನು ಬಸ್ಸಲ್ಲಿ. ಭಾಸ್ಕರ, ನಮಸ್ಕಾರ. ಡೋಲು ವದನ್ ನೀವೇ? ನಿಮ್ಮ ಹೆಸರು? ಭಾಸ್ಕರ. ನೀವು 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 ಮತ್ತೆ ಎಷ್ಟು ಜನ ಇದ್ರಿ? ನಾವು 6-7 ಜನ ಇತ್ತು. ದೇವಸ್ಥಾನಕ್ಕೆಲ್ಲ ಇವ್ರದ್ದು ಮೇನ್ ನಿಮ್ದು ಸಾಂಪ್ರದಾಯಕ್ಕೆ ಮೇನ್ ಬೇಕೇ ಬೇಕು. ದೈವ ಆಗೋದು ಜಾಸ್ತಿ ನಮ್ದು ಕೆಲಸ ಮಾಡೋದು. ನೀವು ಹಂಗಿದ್ರೆ ಇವ್ರನ್ನೆಲ್ಲ ಕರ್ದದ್ದಕ್ಕೆ ನಮ್ದು ಡ್ರೆಸ್ ಬಿಡಿ. ಇದೆಲ್ಲ ಯಾವ್ದೇ ಪೂಜೆ ಏನಾದ್ರು ಇದ್ರೆ ನೀವೇ ಇದ್ ಮಾಡಿ? ನಾವೇ ಮಾಡ್ತೀವಿ. ಅವ್ರ ನಮ್ಗೊಂದು ದೈವ ಮೇನ್ ಅವ್ರೆ. ಅವ್ರದ್ದು ಇದ್ರೆ ಮಾತ್ರ ಡೋಲು ಅಂದ್ರೆ ಡೋಲು ಮತ್ತೆ ಕೋಳ ಅಂತ ಮಾಡ್ತಿರಲ್ಲ, ಅದು ಕೋಲಕ್ಕೂ ನಾವೇ ಡೋಲು ಎಲ್ಲ ಹೊಡೆಯೋದು ನಾವು. ಬೇಕೆ ಪಾಣಲ್ಲ, ಪಾಣರಲ್ಲ, ವಾಲ್ ಅಂದ್ರೆ ಈ ದೈವ ಕಟ್ಟುದೆಲ್ಲ ಬೇರೆ ಅವ್ರ. ಪಾಣರ್ ಅಂತ. ಈ ಕೆಲವು ಕಡೆ ಪರವ್ರ ಅಂತಾರೆ, ಕಡೆ ಪಾಣ ಅಂತ. ಪಾಣ ಫಿಲಿಮ್ ಅಲ್ಲಿ ಗೊತ್ತಾಗಿರೋದ್ರಿಂದ ನಮ್ಗೆ ಅಷ್ಟೇ ಗೊತ್ತಿರೋದು. ಅದ್ರಲ್ಲಿ ಇರೋದು ಪಂಜುರ್ಲಿ ದೇವರು ಮತ್ತೆ ಇದು. ನಮ್ಮಲ್ಲಿ ಎರಡು ಇದೆ, ಒಂದು ಪಾಣಾರಟ್ಟೆ ಬೇರೆ, ಕೋಲ ಬೇರೆ. ಕೋಲ ಅಂದ್ರೆ ಫುಲ್ಲಣಿ, ಪಾಣಾರ ಅಂದ್ರೆ ಮಾಮೂಲಾಗಿ. ಅಂದ್ರೆ ಬೇರೆ, ಅಂದ್ರೆ ಕೆಲವೊಂದು ಪಂಜುರ್ಲಿ ಪ್ರಧಾನ. ಈ ನಮ್ಮದ ಸ್ವಾಮಿ ಮನೆ ಇತ್ತಲ್ಲ, ಸ್ವಾಮಿ ಮನೆಯಲ್ಲಿ ಅಲ್ಲಿ ಆಕ್ಚುಲಿ ಸ್ವಾಮಿ ಮೇನ್ ಇದೇ ತರ ನಮ್ಮ ತಾಯಿ ಮನೆದು. ಅಲ್ಲಿ ಪಂಜುರ್ಲಿ ಇದು ಅಂದ್ರೆ ನುಡಿ ಕೊಡುದು ಪಂಜುರ್ಲಿ, ಮತ್ ಕಲ್ ಕುಡ್ಕ ಇದೆ. ಹೈಗುಳಿಯಲ್ಲಿ 2-3 ಟೈಪ್ ಇದೆ, ಅಂದ್ರೆ ಬೇರೆ ನೆತ್ರ ಹೈಗುಳಿ, ಗಂಡದ ಹೈಗುಳಿ, ಪಾಣರ ಹೈಗುಳಿ, ಬೇರೆ ಬೇರೆ ಇದೆ. ಅಲ್ಲ ಅಂದ್ರೆ ನಮ್ ದೈವದ ನಮ್ದಂದ್ರೆ ತುಳುಗೂ ನಮ್ಗೆ ಸುಮಾರು ವ್ಯತ್ಯಾಸ ಇತ್ತು. ಅಲ್ಲಿ ಧೂಮಾವತಿ ಇದೆಲ್ಲ ಜಾಸ್ತಿ ಅಲ್ಲ. ಗೊತ್ತಾಗಿರೋದು ಈ ಪಿಕ್ಚರ್ ಇಂದ ಮಾತ್ರ. ಹಾ, ಪಿಕ್ಚರ್ ಇಂದ ನಮ್ ಮೊದ್ಲಿಂದ ಇತ್ತು ಅಲ್ಲಿ. ಅದೇ ನಾವು ತುಂಬಾ ವರ್ಷದಿಂದ ಅವಂದು ಮಿಸಸ್ ಮನೆ ಇದು, ಅವನ್ ಮನೆ ಅವ್ರದ್ ಬಾರಿ ಇದಿದೆ. ಅಲ್ಲೂ ಕಂಬಳ ಆಗತ್ತೆ, ಮೀಯಾರ್ ಅಂತ ಇದ್ರ ಹತ್ರ. ನಮ್ದು ಮೀಯಾರ್ ಅಂತ. ಹೌದು. ಇದು ಡಿಸ್ಟಿಕ್ ಇದೆ, ಅಂದ್ರೆ ಕೊಕ್ಕರ್ಣ ಇತ್ತಲ್ಲ ಅಲ್ಲ, ಕೊಕ್ರಾಣೆ ಮೀಯಾರ್ ಅಲ್ಲೆಲ್ಲ ಬರುತ್ತೆ ಮೀಯಾರ್. ನಮ್ಮಲ್ಲಿ ನಾಗ ಹೇಗೋ ಹಾಗೆ ಭೂಮಿಯಿಂದ ಉತ್ಪತ್ತಿ ಆದಂತ ಇದು ಡೈರೆಕ್ಟ್ ಅಂದ್ರೆ ಮಣ್ಣಿನಿಂದ ಬಂದಿದ್ದದು. ಈ ನಾಗ ಹೇಗೋ ಅದು ಹಾಗೆ. ಅಕಸ್ಮಾತ್ ನಾವೇನಾದ್ರೂ ಸ್ವಚ್ಛತೆ ಎಲ್ಲ ಕಮ್ಮಿ ಆದ್ರೆ ಡೈರೆಕ್ಟ್ ತೋರಿಸ್ಬೇಕು. ಕಂಬಳ 1 ವಾರ ಇದ್ದಲ್ಲಿ ಒಂದ್ಸತಿ ಬಂದು ಹೋಗುತ್ತೆ. ಎಲ್ಲ ನಾವು ಕ್ಲೀನ್ ಮಾಡ್ತಾ ಇತ್ತು, ಈಗ ಬಂದು ಕಡೆಕ್ಟ್ ಮಾಯ ಆಯ್ತು. ಅದಕ್ಕೆ ಸಂಬಂಧಪಟ್ಟದ್ದು ನಾವು ಭಾರಿ ಚೆನ್ನಾಗಿದೆ ಅಂದ್ರೆ ಕಲ್ಲರ್ ಅರ್ಶಿನ ಅದು
ಆಮೇಲೆ ಇದು ಇದೆ, ಅಷ್ಟು ಕ್ಲೀನ್ ಇದೆ. ಮತ್ತೇನಾದ್ರೂ ಮಿಸ್ಟೇಕ್ ಆದ್ರೆ, ಏನಾದ್ರೂ ತೊಂದ್ರೆ ಆದ್ರೆ ಇದಾದ್ರೂ ತೋರ್ಸ್ಕೊಳುತ್ತೆ. ಅಂದ್ರೆ ಒಳ್ಳೇದಕ್ಕೂ ಬರುತ್ತೆ, ಕೆಟ್ಟದಕ್ಕೂ ಬರುತ್ತೆ ಸೂಚನೆ. ಹಾಗೆ. ಅದ್ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಒಳ್ಳೇದ ಕೆಟ್ಟದ ಅಂತ ಹೆಂಗ್ ನಾವು ಚಂದ ಇರುತ್ತಲ್ಲ, ಹಾ ಪೂರ ಉದ್ದ ಹಾ ಕಲರ್ ಎಲ್ಲೋ ಕಲರ್ ಇದ್ರೆ ಅದು. ಮತ್ತೆ ದೊಡ್ಡ ಅವಲ್ಲ ಇತ್ತಲ್ಲ, ದೊಡ್ಡ ಅವಲ್ಲ ಅದಾದ್ರೆ ಯಾವ ಅಷ್ಟಕುಲ ನಾಗನಲ್ಲಿ, ನಿಮ್ಗೆ ನಾಗನ ಬಗ್ಗೆ ಇದು ಗೊತ್ತಿಲ್ಲಲ್ಲ. ಅಷ್ಟಕುಲ ಅಂದ್ರೆ ಈಗ ಒಳ್ಳೆ ನಾಗ, ಎರಡನೇ ನಾಗ, ಆಮೇಲೆ ಕೆಟ್ಟ ನಾಗ ಇದೆ, ಅದರಲ್ಲೂ ಲಾಸ್ಟ್ ವರ್ಗ. ನಮ್ದೆಲ್ಲ ಫುಲ್ ಇದಲ್ಲ ಪರಶುರಾಮ ಕ್ಷೇತ್ರ ಅಲ್ಲ, ಮೇನ್ ಇದಕ್ಕೆ ಮೇನ್. ಆಯ್ತು, ತಂದೆ ಸಂಬಂಧಪಟ್ಟಂತ ದೈವ. ಇಲ್ಲಿ ದೇವಸ್ಥಾನ ಐತಾ? ನಾಡ್ದ ಚಂದ್ರಮಾಶ್ ಅಂತ ಇದೆ ನಮ್ಮ ತಂದೆ ಫ್ಯಾಮಿಲಿ ಅವ್ರು. ಅವ್ರಿಗೆ ನಿಮ್ ಕಂಬಳದ ಬಗ್ಗೆ ಏನು ಮಾಹಿತಿ ಬೇಕೋ ಸಂಪೂರ್ಣ ಕೊಡ್ತಾರ ಅವರು. ಇಲ್ಲಿ ಎಷ್ಟೊಂದು ಜನ ಇದ್ರು ನೀವೇ ಅದನ್ನ ಮುಂಚೆಯಿಂದನೂ ನಡ್ಸ್ಕೊಂಡ್ ಬಂದಿರೋದಲ್ಲ? ನಮ್ಮಲ್ಲಿ ಏನು ಗೊತ್ತಾ, ಒಂದೊಂದು ಈಗ ನಮ್ಮ ತಂದೆ ಮನೆಯಲ್ಲಿ ದೊಡ್ಡ ಫ್ಯಾಮಿಲಿ ಅಲ್ಲ, ಒಂದು 5-6 ಪ್ರೋಗ್ರಾಮ್ ಅಲ್ಲಿ ಒಂದು 4 ಐಟಮ್ ಅವ್ರು ಮಾಡ್ತಾರೆ. ಯಾರು ಶಿವರಾತ್ರಿ ಹಬ್ಬ, ಶಿವರಾತ್ರಿ ಹಬ್ಬ ಫೇಮಸ್ ನಮ್ದು. ಸರಿ. ಆಮೇಲೆ ಮಾಲಯ ಇದೆಲ್ಲ ಮತ್ತೆ ಈ ಪಿತೃಗಳಿಗೆ ಜಕ್ಕಣಿ ಇದು ಮಾಡ್ತಾರಲ್ಲ ನಾವು, ಅಂದ್ರೆ ವರ್ಷಾಂತಿಕ ಅಂದ್ರೆ ಇದು ಮಾಡಿ ಅದು ಅವರೇ ಮಾಡೋದು. ಕಂಬಳ ಮತ್ತು ನಮ್ಮ ಫ್ಯಾಮಿಲಿಗೆ ಒಬ್ಬೊಬ್ರು ಒಂದೊಂದು ನಡ್ಸ್ಕೊಂಡ್ ಬರ್ತಾ ಇದ್ದೀರಿ. ಕಂಬಳ ನಮ್ಮ ತಂದೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಬಂತದ. ಇದು 2 ಸೈಡ್ ನಮ್ಗೆ ಸಂಬಂಧಪಟ್ಟ ಜಾಗ. ನಮ್ದು ದೊಡ್ಡ ಫ್ಯಾಮಿಲಿ, ನಾಯಕ್ ಫ್ಯಾಮಿಲಿ ಅಂತ. ನಮ್ಮಲ್ಲಿ ಒಂದಂದ್ರೆ ಪಾಳೆಗಾರಿಕೆ ಮಾಡೋದಿಲ್ಲ ನಾವು, ಎಲ್ಲ ಒಟ್ಟಿಗೆ ಫ್ರೀ ಆಗಿರ್ತೀವಿ. ನಮ್ಮ ಹಿಡಿದ ನಿಮ್ಗೆ ಗೊತ್ತಿತ್ತಲ್ಲ, ಕೆಲವೊಂದು ರೊಕ್ಕಸ್ರಿ ಜಾಸ್ತಿ. ನಮ್ದು ಸೌಮ್ಯ ಇದೆ, ತಂದೆಯವರು ಚಿಕ್ಕಪ್ಪನವರು. ಈ ಜಾಗ ಫುಲ್ ನಾವು ಕೊಟ್ಟಿದ್ದ ಜಾಗ ಇದು. ಹೌದಾ? ಸೇಲ್ ಮಾಡಿದ್ರ? ಬೇರೆಯವ್ರಿಗೆ ಈ ಹೈಸ್ಕೂಲ್ ಜಾಗ ಇದು, ಬೇರೆಯವರಿಗೆ ಒಂದು ಸೆನ್ಸು ಇಲ್ಲ ಇಲ್ಲಿ. ಎಲ್ಲ ನೀವು ಒಂದು 300-400 ಎಕರೆ ಮೇಲಿತ್ತು, ಜಾಸ್ತಿ ಇತ್ತು. ಈಗ ಎಷ್ಟಿದೆ ಸರ್? ಈಗ ಒಂದು ಮಿನಿಮಮ್ 50 ಎಕರೆ ಇದೆ. ಈಗ ಇಲ್ಲೊಂದು ಸೇಲ್ ಆಗ್ತದೆ, ಆ ಜಾಗ ತೋರಿಸ್ತೀನಿ. ಅದು ಮೊನ್ನೆ ಸೇಲ್ ಮಾಡಿದ್ದು ನಾವು. ಸೇಲ್ ಅಂದ್ರೆ ಅದು ನಮ್ಮ ತಂದೆಗೆ ಸಂಬಂಧಪಟ್ಟ ಪೂರ್ವಿಕರದ್ದು. ಒಂದು 5-6 ಫ್ಯಾಮಿಲಿ ಇದೆ, ದೊಡ್ಡ ಫ್ಯಾಮಿಲಿ. ಮತ್ತೆ ನಮ್ಗೆಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ವೀರಭದ್ರ ದೇವಸ್ಥಾನ ಇದು ಬರ್ತಾ ಇದೆ, ಶೂಟ್ ಮಾಡ್ಕೊ ಬಂದ್ರು ಅಡ್ಡಿಲ್ಲ. ನೀವು ಬರ್ತಾ ಬೆಳಗ್ಗೆ ಇದೊಂದು ಎಂಟ್ರಿ, ಇದೊಂದು ದೇವಸ್ಥಾನ. ಕಮಲೇಶ್ವರ ಹೋಗಿದ್ದೆ ನಾನು. ಕಮಲೇಶ್ವರ ಎಂಟ್ರಿ ಒಂದು ನಮ್ಗೆ ಜಗನ್ಮಾತೆ ಅಲ್ಲ ಅವಳು. ಹೌದು ನಿಜ. ಮತ್ತೆ ಆ ಕಂಬಳ ದಿವಸ ನಾವು ಹಣ್ಣುಕಾಯಿ ಮಾಡ್ಲಿಕ್ಕೆ ಆಗದಿದ್ರು ಕಾಯಿ ತೆಗ್ದಿಡ್ಬೇಕು ತಾಯಿಗೆ. ತಾಯಿ ಅಂದ್ರೆ ಒಂದು ನಮ್ಮ ತಾಯಿ, ಇಲ್ಲಿ ವೀರಭದ್ರ ದೇವರಿಗೆ, ಮಹಾಕಾಳಿ ತೆಗಿದೇ ಇದ್ರೆ ಏನಾದ್ರೂ ಒಂದು ಮಿಸ್ಟೇಕ್ ಆದ್ರೆ ದೇವರು ವೀರಭದ್ರೇಶ್ವರ. ಯಾರು? ಹೌದಾ? ಹೌದು. ನಮ್ಮ ಮನೆ ಹತ್ರ ದಾವಣಗೆರೆಯಲ್ಲಿ ಒಂದು ಅವ್ರುಗಳು ಅಂತಿದೆ, ಅಲ್ಲಿ ನಡ್ಕೊಂತೀವಿ. ಅದು ಬಿಟ್ರೆ ಇನ್ನೊಂದು ಮಹಾರಾಷ್ಟ್ರದಲ್ಲಿ ಬರುತ್ತೆ ವೀರಭದ್ರೇಶ್ವರ ದೇವಸ್ಥಾನ. ನಾನು ಹೋಗಿಲ್ಲ ಅಲ್ಲಿ ಇದುವರೆಗೂ, ನಮ್ಮ ಅಪ್ಪ ಅಮ್ಮ ಹೋಗಿದ್ದಾರೆ. ಅದೆಂತ ಯೂಟ್ಯೂಬ್ ಸಕ್ಸಸ್ ಆದ್ರೆ ಹೋಗಿ ಬನ್ನಿ, ಹೋಗ್ಬೇಕು. ಹೌದು ನಿಜ. ನಿಮ್ಮ ಬಾಯಲ್ಲೇ ಬಂದಿದೆ. ನಾನಂದ್ರೆ ನಾನು ಒಂದು 5 ಮಂದಿ ಮುಕ್ತೇಶ್ವರ. ನಾನು ಹೌದು ನಿಜ. 25 ವರ್ಷದಿಂದ ನಮ್ಮ ತಾಯಿ ಮನೆ ಮೈನ್ ನಾನೇ. ಎಂತ? ಮುಕ್ತೇಶ್ವರ ಅಂತ. ಈಗ ಇಲ್ಲಿ ತೋರಿಸಿದ್ರಲ್ಲ ಎಡಗಡೆ, ಅಲ್ಲಿ ಎಷ್ಟಿತ್ತು? ಅದು 13.5 ಎಕರೆ. 13.5 ಏಕರ್ಸ್ ಪ್ಲಸ್ 40. ನಮ್ಗೆ ರೇಟ್ ಭಾರಿ ಡೌನ್ ಆಯ್ತು. ಡೌನ್ ಅಂದ್ರೆ ನಮ್ಗಂದ್ರೆ ಅದಕ್ಕೆ ಕೆಳಗಡೆ ಕಲ್ಲು, ಅದು ಅಲ್ಲಿ ಒಂದು ಅದರಲ್ಲೇ ಮೇಲೆ ಅರಿಕಲ್ ಮೇಲೆ ಒಂದು ಕಲ್ಕುಟ್ಕ ದೇವಸ್ಥಾನ ಇತ್ತು. ನಮ್ಮ ತಂದೆ ಮನೆಗೆ ಸಂಬಂಧಪಟ್ಟಂತ ಜಾಗ, ಅದು ಮೂಲದ ಜಾಗ ಒಕ್ಕಲಡಿ ಹೋಯ್ತದ, ಟೆನೆನ್ಸಿಗೆ ಹೋಯ್ತದ. ಇವಾಗ ಏನಾಯ್ತಂದ್ರೆ ನಾವು 1/2 ಎಕರೆ ಅವನಿಗೆ ಬಿಟ್ಬಿಡ್ತಾರೆ, ಕಲ್ಕುಟ್ಕನಿಗೆ. ಬಿಡದೇ ಇದ್ರೆ ಮತ್ತೆ ನಮ್ಗೆ ಬಿಡುದಿಲ್ಲ ಅವಾಗ. ಅಂದ್ರೆ ಈ ಪಂಜುರ್ಲಿ ಸೌಮ್ಯ ಕಲ್ಕುಟ್ಕೆ ಯಾಕೆ ಗೊತ್ತಾ, ಅವನು ಎಲ್ಲರ ಅಂಡರ್ ಬರ್ತಾನೆ. ಅವನು ಈ ನಮ್ಮ ದೈವ, ನಮ್ಮ ಚಿಕ್ಕು ನಂದಿ ಅಂಡರ್ ಬರ್ತಾನೆ. ಅವನು ಭಯಂಕರ ಸ್ಪೀಡ್, ರ್ಯಾಪಿಡ್ ಅಂದ್ರೆ ಏನಾದ್ರೂ ಒಬ್ಬ ತೊಂದರೆ ಮಾಡ್ರೆ ದೈವ ಒಂಚೂರು ಸೂಚನೆ ಮಾಡ್ರೆ ಹೋಗಿ ಕರ್ಕೊಂಡೆ ಬರ್ತಾವನ್ನ. ದರ್ಶನ ನಂಗೆ ಗೊತ್ತದ. ಬಟ್ ಪಂಜುರ್ಲಿ ಹಂಗಲ್ಲ, ಅದಷ್ಟು
ಅಷ್ಟು ಕೂಲ್. ಇಲ್ಲಿ ಶಂಕರನಾರಾಯಣ ದೇವಸ್ಥಾನ ಐತಲ್ಲ ಕಲ್ಕುಟ್. ಅದು ಕಲ್ಕುಟ್. ನಮ್ಮಲ್ಲಿ ಇದೆ, ನಮ್ಮ ತಾಯಿ ಮನೆಯಲ್ಲಿ ಕಲ್ಕುಟ್ಕ ಇದೆ, ಪಂಜುರ್ಲಿ ಇದೆ, ಸನ್ಯಾಸಿ ಇದೆ, ಮಂತ್ರಿ ಇದೆ. ಕಲ್ಕುಟ್ಕ ಪವರ್ಫುಲ್. ಅವನ ಕಲ್ಲರು ಹಾಗೆ ಕಪ್ 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 ಅಣಿತ. ನಿಮ್ಮ ಕೋಲಕ್ಕೆ ಹೇಳ್ತೇನೆ ನಾನು ನಾಡ್ದು ದಿನ ಕೋಲಕ್ಕೆ ವಿವೇಕನಿಗೆ ಹೇಳ್ತೇನೆ. ಪಿಕ್ಚರ್ ಅಲ್ಲಿ ಇತ್ತಲ್ಲ ಲಾಸ್ಟಿಗೆ ಕಲ್ಕುಟ್ಗ ದೇವರೆಲ್ಲ ಬರೋದು. ಅದಲ್ಲ, ಅದು ಗುಳಿಗ. ಅದು ಗುಳಿಗ. ಹೌದೌದು. ಇದು ಪಂಜುರ್ಲಿ ಸೌಮ್ಯ ಅಂದ್ರೆ ಅದು ವರಹ ರೂಪ ಅಂದ್ರೆ ಹಂದಿತ್ತಲ್ಲ. ಕಲ್ಕುಟ್ಕ ಅಂದ್ರೆ ಅದು ಪಾಷಾಣ ಮೂರ್ತಿ. ಪಾಷಾಣದ ವಿಷ ತಿಂದ್ರು ಅದು ಬದುಕಿ ಬಂದಿದ್ದಾವ. ಎಲ್ಲ ಶಿವನ ಗಣಗಳಲ್ಲವಲ್ಲ. ಅದು ನಮ್ಗೆಲ್ಲ ಪ್ರಧಾನ ನಮ್ಗೆ ದೈವಾರಾಧನೆ ಪ್ರಧಾನ ಇವ ಮಂಜುನಾಥ ಒಡೆಯ ಧರ್ಮಸ್ಥಳ. ಅವನ ಇದೆಲ್ಲ ದೈವಗಳು ಬರೋದು. ಅವನ ಅಣ್ಣಪ್ಪ ಪಂಜುರ್ಲಿ ಅಂತಿದೆ. ಅಣ್ಣಪ್ಪ ಪಂಜುರ್ಲಿ, ಪಂಜುರ್ಲಿ ಅಣ್ಣಪ್ಪ ಪಂಜುರ್ಲಿ. ಅವನ ಅಂಡರ್ ಇವು ದೈವಾದಿನಗಳು ಎಲ್ಲ ಬರ್ತವೆ. ನಿಮ್ಗೆ ಏನು ದೈವಗಳಿದ್ದು ಅವನ ಅಂಡರ್. ಅವ ಒಂಥರ ಈ ರಾಷ್ಟ್ರಪತಿ ಇದ್ದಂಗೆ. ಅಂದ್ರೆ ಆಯಾ ದೇವಸ್ಥಾನದಲ್ಲಿ ಈಗ ಕೆಲವು ಕಡೆ ಚಿಕ್ಕು ಪ್ರಧಾನ, ಕೆಲವ್ರ ಕಡೆ ಚಿಕ್ಕು ಪ್ರಧಾನ, ನಂದಿ ಯಜಮಾನ, ಕೈಗೂಳಿ ಇದ ಹಳಿಯಮ್ಮ ಅಂತಿದೆ, ಅದು ಯಜಮಾನ್ತಿ. ಈ ನಮ್ದು ಹಾಲಡಿತ್ತಲ್ಲ ಆದಿಮರಳು ಚಿಕ್ಕು, ಅದು ಆಕ್ಚುಲಿ ನಮ್ಮ ದೈವದ ಅಕ್ಕ. ಅದು ನಮ್ದು ಬಾಲ್ ಚಿಕ್ಕು, ಅದು ಆದಿಮರಳು ಚಿಕ್ಕು. ದೈವಗಳಲ್ಲೇ ಸುಮಾರು ಇದೆ, ಬೇಕಾದಷ್ಟಿದೆ ಅಲ್ಲ. ಹೈಗುಳಿಯೆಲ್ಲ ಒಂದು 25 ಪರಿವಾರ ಇದೆ. ಹೈಗುಳಿ, ಮಿತ್ರ ಹೈಗುಳಿ, ದೊಟ್ಟಿಕಾರ ಹೈಗುಳಿ. ನಾಳೆ ತೋರಿಸ್ತೆ ನಿಮ್ಗೆ ಟ್ರೆಡಿಷನಲ್ ಬಗ್ಗೆ. ಇದು ಏನ್ ಬೇಕು ಅದು ಚಂದ್ರಶೆಟ್ಟಿ ಅಂತ ಮಾಸ್ಟರ್ ಅವ್ರು ಮೀಟ್ ಮಾಡಿ ಬಿಡ್ತಾರೆ. ಒಳ್ಳೆ ನಿಮ್ಗೆ ಏನೇನು ಇದಿದೆ ಕ್ಲಾರಿಫಿಕೇಶನ್ ಎಲ್ಲ. ತುಂಬಾ ಬಿಸಿ ಇರ್ತೀರ ಅವತ್ತು. ಇಲ್ಲ, ಅವ್ರು ತೊಂದಿಲ್ಲ. ಅವರು ನಮ್ಮ ಮನೆಯವರಲ್ಲ, ಅಂದ್ರೆ ನೆಕ್ಸ್ಟ್ ಬ್ರಾಂಚ್ ಅಲ್ಲ. ನೀವು ಪೂಜೆಲೆಲ್ಲ ನೀವೇ ನಮ್ಗೆ ನಾನೇನು ಮಾಡ್ತೀವಿ ಗೊತ್ತಾ, ನಮ್ದು ಒಂದು 6-7 ಜನ ಕಸಿನ್ಸ್ ನಾವು. ಮೈನ್ ನಾನು ಇದ್ರಲ್ಲಿ ಇರೋದು. ಯಾಕೆ ನಮ್ಮ ಮನೆ ಹತ್ರ ನಾನೇ ಇರೋದು ಜಾಸ್ತಿ. ಇನ್ವೈಟ್ ಮಾಡೋದು, ಅದು ಮಾಡೋದು. ಮತ್ತೊಂದಿಷ್ಟು ಜನ ಗದ್ದೆಯಲ್ಲಿ ಇರ್ತಾರೆ, ಯಾಕಂದ್ರೆ ಸ್ಪರ್ಧೆ ಎಲ್ಲ ಮಾಡ್ಬೇಕಲ್ಲ, ಅದಕ್ಕೆ ಸರಿಯಾದ ಹೊರಗಡೆ ಇರ್ತಾರೆ ಅವರು. ಯಾರೋ ನಮ್ಮ ಕಸಿನ್ಸ್ ಅಲ್ಲ. ಮತ್ತು ಸ್ವಲ್ಪ ಜನ ಅದು ನಮ್ಗೆ 2 ರಿಂದ 3 ಗಂಟೆವರೆಗೆ ಸ್ವಲ್ಪ ಬ್ಯುಸಿ ನಾವು. ಯಾಕಂದ್ರೆ ಗೋರಿ ಎಲ್ಲ ಕೋಣಗಳೆಲ್ಲ ಬರುತ್ತಲ್ಲ, ಒಂದು 8-10 ಕೋಣ ಬಂದಾಗ ಅವರು ಕೋಣನ ಎದುರು ನಿಲ್ಲಿಸಿ ನಾವು ಡೋಲು ಮತ್ತು ವಾದ್ಯ ತಗೊಂಡು ಹೋಗಿ ಅವರಿಗೆ ಬನ್ನಿ ಅಂತ ಇದು ಕೊಡೋದು. ಒಳ್ಳೆ ಕಬ್ಬು ಅದು ಆಕ್ಚುಲಿ ಮೊದ್ಲೆಲ್ಲ ಒಂದ್ ವೇಳೆ ಕೊಡದೇ ಇದ್ರು ಅದಕ್ಕೆ ದೊಡ್ಡ ಗಲಾಟೆ ಆಗ್ತಿತ್ತು. ನಮ್ಗೆ ಮಾತಾಡ್ಲಿಲ್ಲ, ಬಂದಿಲ್ಲ. ಯಾಕಂದ್ರೆ ಒಂದು ಪ್ರತಿಯೊಂದು ಇದಕ್ಕೂ ಮಾಡ್ತೀರಾ? ದೇವರೆಲ್ಲ ಒಂದೇ, ಸುಮ್ಮನೆ ನಾವು ಆಚರಣೆ ಮಾಡೋದು ಕೊರಗ. ಅದು ನಮ್ಮ ತಂದೆಯವರಿಗೆ ಅವ್ರ ಫ್ಯಾಮಿಲಿ ಆದ್ರೂ ಅಷ್ಟು ಆಸೆ. ಇವಾಗ ನಾಳೆ ಬೇಕಾದ್ರೆ ನಮ್ಗೆ ಅವರು ಪ್ರಾಣ ಕೊಡೋಕು ರೆಡಿ ಇದ್ರು. ಕೆಲಸ ಬಂದ್ನಲ್ಲ ಅಷ್ಟಿದ್ದಾನೆ, ಅವ್ರಿಗೂ ಅಷ್ಟೇ ರೆಸ್ಪೆಕ್ಟ್ ನಾವು. ಯಾಕಂದ್ರೆ ಕೆಲವು ಸತಿ ಏನಾಗುತ್ತೆ ಬಹುಶ, ಈಗ ನಾನು ಮುಕ್ತೇಶ್ವರ, ನಮ್ದು ಪೂಜೆ ಭಟ್ರ ಮನೆ ಇದೆ ಅಲ್ಲಿ ಹಾರದಲ್ಲಿ ಹತ್ರ. ನಾನು ಅವ್ರ ಮನೆಗೆ ಹೋದ್ರೆ ನಾ ಕುರ್ಚಿ ಮೇಲೆ ಅವ್ರ ಕುರ್ಚಿ ಕೂತ್ಕೊಂತಿಲ್ಲ. ಯಾಕಂದ್ರೆ ಆ ತರ ವ್ಯವಸ್ಥೆ ಪ್ರಪಂಚ ಇಷ್ಟು ಸಹ ಇದೆ. ನಮ್ ಡ್ಯೂಟಿ ನಾವ್ ಮಾಡಿ, ನಿಮ್ ಡ್ಯೂಟಿ ನೀವು ಮಾಡಿ ಅಷ್ಟೇ ಅಲ್ಲ. ನಮ್ದು ಗೌರಿ ಶ್ರೀಗೌರಿ ಇತ್ತಲ್ಲ, ಅಂದ್ರೆ ಶ್ರೀಗೌರಿ ಧಾರಾವಾಹಿ ನೋಡಿದ್ರೆ ಅದು ಫಸ್ಟ್ ಶೂಟಿಂಗ್ ನಮ್ಮಲ್ಲೇ ಆಗಿತ್ತು, ಕಂಬಳದ್ದು. ನಮ್ ಗದ್ದೆನೆ ಅದು. ಇದಿದ್ದ ತೋರಿಸ್ತೀವಿ ಒಂದು ನಿಮ್ ಗದ್ದೆಲೆ. ನಮ್ ಗದ್ದೆಲೆ. ಹೌದಾ? 3 ದಿವಸ ಇದ್ದಿದ್ರು ಅವ್ರಿಗೆ. ಅವರ ಒಂದು ದೊಡ್ಡ ಮಂತಾನದವ್ರದ್ದು ಕಂಬಳ ಮಾಡುವಂತ ಇದ್ರಲ್ಲಿ ಸ್ಪರ್ಧೆ ಅವರವರಿಗೆ. ಸರಿ ಸರಿ. ಅದು ಯಾವುದೋ ಒಂದು ಅವ್ರದ್ದು ಕುರ್ಚಿ ಇದೆಯಲ್ಲ, ಆ ಕುರ್ಚಿ ಆ ವರ್ಷ ಕಂಬಳ ಯಾರು ಗೆಲ್ತಾರೋ ಹೋರಿ ಅವ್ರಿಗೆ ಪ್ರಧಾನ ಪಟ್ಟ ಕಟ್ಟೋದು. ಅದಕ್ಕೆ ಮತ್ತೊಬ್ಬ ಅವ್ರದ್ದು ವಿಲನ್ ಒಬ್ಬ ಸುಮಾರು ರಗಳೆ ಮಾಡಿ ಅವಾಗ ಒಪ್ಪು ಅಂತ ಒಬ್ಬ ಸ್ಲೇವರಿ ಅವ, ಅಂದ್ರೆ ಇವ್ರ ಒಂದು ಕ್ಯಾರೆಕ್ಟರ್ ಇದೆ ಅಲ್ಲ ಅದರಲ್ಲಿ, ಅಪ್ಪು ಅವ ಕಡೆಕ ಆ ಕಂಬಳ ಗೆದ್ದಲ್ಲಿ ಗೆಲ್ತಾನ ಅವಾಗ ಈ ಹೆಗ್ಡೆಗೆ ಪಟ್ಟ ಸಿಗುತ್ತೆ. ಕಡೆಕ ಕಥೆ ಎಲ್ಲ ಬೇರೆ ಆಯ್ತು. ಫಸ್ಟ್ ಶುರುಗೆ ಅದೇ ಮೇನ್ ಥೀಮ್ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ನೀವು ನೋಡಿ ಅದ ನನ್ನ ಯೂಟ್ಯೂಬ್ ಅಲ್ಲಿ ಇದ್ದಾನೆ, ವಿವೇಕನ್ ಕಲಿ ಇಟ್ಕೋದು. ಸೊ ಸುಮಾರು ವಿಷಯಗಳು ನನಗೂ ಗೊತ್ತಾಯ್ತು, ಇಲ್ಲಿ ಕಂಬಳ ಹೆಂಗೆ ನಡೆಯುತ್ತೆ ಏನು ಅಂತ. ನಿಮಗೆ ನೆಕ್ಸ್ಟ್ ವಿಡಿಯೋನೇ ಕಂಬಳದು ಫುಲ್ ಡೀಟೇಲ್ಸ್ ಶೂಟ್ ಬರುತ್ತೆ ಅಂತ ಅನ್ಕೊತಿದ್ದೆ. ತುಂಬ ಸಪೋರ್ಟಿವ್ ಆಗಿ ಮಾಡಿದ್ರು ನನಗೆ ಇವತ್ತೆಲ್ಲ ಡೀಟೇಲ್ಸ್ ಹೇಳಿ. ಥ್ಯಾಂಕ್ಸ್ ಟು ದ ಹೋಲ್ ಟೀಮ್. ಅವ್ರ ಮನೆಯವ್ರಿಗೆಲ್ಲ ತುಂಬ ಚೆನ್ನಾಗಿ ಅವರು ಟೀ ಕೊಟ್ಟರು ನನಗೆ ಕುಡಿಯೋಕ್ಕೆ.
ಮನೇಲಿ ಕೂರಿಸಿ ಮಾತಾಡಿಸಿದ್ರು. ಒಬ್ಬ ಹೊಸ ಯೂಟ್ಯೂಬರ್ಗೆ ಈ ಥರ ಸಪೋರ್ಟ್ ಸಿಗೋದು ಭಾಳ ರೇರ್, ಬಟ್ ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ವಿಡಿಯೋ ಸಿಗೋಣ ನೆಕ್ಸ್ಟ್ ಕಮಲ